ತುಂಬ ಖುಷಿ. ನಮ್ಮ ತಂದೆ ಹೆಸರು ಉಳಿಸ್ಕೊಂಡು ಹೋಗ್ತಾಳೆ. ನಮ್ಮ ತಂದೆ ಆದಮೇಲೆ ಅವಳೇ ಆಗಿರೋದು, ಹಂಗಾಗಿ ಅವಳ ಹೆಸರು ಉಳಿಸ್ಕೊಂಡು ಹೋಗ್ತಾಳೆ ಅನ್ನೋ ಖುಷಿ ಇದೆ ಅಷ್ಟೇ. ಎಲ್ಲ ಬಡವರ ಪರ ಒಂದು ಒಳ್ಳೆ ರೀತಿಯಲ್ಲಿ ಕೆಲಸಗಳು ಮಾಡಿಕೊಡ್ಬೇಕು ಅನ್ನೋ ಮಟ್ಟದಲ್ಲಿ ಅವ್ರ ಆಲೋಚನೆಗಳು ತುಂಬ ಚೆನ್ನಾಗಿದೆ. ವಿಶೇಷವಾಗಿ ಕೋವಿಡ್ ಸಂದರ್ಭದಲ್ಲಿ ಬಹುಶಃ ಈ ಕೋಸ್ಟಲ್ ಬೆಲ್ಟ್ನಲ್ಲಿ ಆರತಿ ಮೇಡಮ್ ಅವ್ರನ್ನ ಗೊತ್ತಿಲ್ಲದಿದ್ದವರು ಇಲ್ಲ ಅನ್ನೋ ಮಟ್ಟಕ್ಕೆ ಅವರು ಪ್ರಸಿದ್ಧರು. So she was supported even personally me also. I was waiting for one month to come actually. I contacted many people actually. ಯಾರಿಗೆ ಬರ್ಲಿಕ್ಕೆ ಆಗಲಿಲ್ಲ. ಆವಾಗ ಮೇಡಮ್ ಒಂದು ಸ್ಪೆಷಲ್ ಫ್ಲೈಟಲ್ಲಿ ನನ್ನನ್ನು ಬರಲಿಕ್ಕೆ ಅವರು ಪರ್ಮಿಷನ್ ಕೊಟ್ಟಿದ್ದು. ಇಲ್ಲಿ ಗೌರ್ಮೆಂಟಲ್ಲೆಲ್ಲ ಇದು ಮಾಡಿ ಪರ್ಮಿಷನ್ ಮಾಡಿದೆ. ನಮ್ಮ ಶೃಂಗೇರಿ ಕ್ಷೇತ್ರದಲ್ಲಿ ಇದುವರೆಗೂ ಒಬ್ಬರು ಯಾರು MLCಗಳು ಆಯ್ಕೆಯಾಗಿ ಬರಲೇ ಇಲ್ಲ. ನಾವು MLC ಮಾಡಿರೋದು ಅತ್ಯಂತ ಸೂಕ್ತ ಆಯ್ಕೆ. ಚಿಕ್ಕಮಗಳೂರು, ಮಂಗಳೂರು, ರಾಜ್ಯದ ಹಲವೆಡೆಯಿಂದ ಶುಭ ಹಾರೈಕೆ. ದುಬೈ, ಅಮೆರಿಕ ಸೇರಿ ಹೊರ ದೇಶಗಳಿಂದಲೂ ಬಂದ ಆತ್ಮೀಯರು. ಈಗಾಗಲೇ ಅನಿವಾಸಿ ಭಾರತೀಯರ ಸಂಕಷ್ಟಗಳಿಗೆ ಸ್ಪಂದಿಸಿರುವ ಡಾಕ್ಟರ್ ಆರತಿ ಕೃಷ್ಣ, ಅದರಲ್ಲೂ ಅನಿವಾಸಿ ಕನ್ನಡಿಗರ ಸಮಸ್ಯೆಗೆ ಧ್ವನಿಯಾಗಿದ್ದ ಗರಿಮೆ. ಕೊರೋನಾ ಸಮಯದಲ್ಲಿ ಕನ್ನಡಿಗರು ಸಂಕಷ್ಟಕ್ಕೆ ಸಿಲುಕಿದ್ದಾಗ ಸಹಾಯ ಹಸ್ತ, ಅನೇಕ ಸಂಕಷ್ಟದ ಸಮಯದಲ್ಲೂ ಕನ್ನಡಿಗರಿಗೆ ನೆರವು. ಇದೀಗ MLC ಆಗಿರೋದ್ರಿಂದ ಎಲ್ಲರಲ್ಲೂ ಸಂತಸ, ಸಂಭ್ರಮ. ಕುಟುಂಬ ವರ್ಗ, ಅಭಿಮಾನಿಗಳು, ಸ್ನೇಹಿತರು, ಬೆಂಬಲಿಗರಿಗೆ ಖುಷಿಯೋ ಖುಷಿ. ಡಾಕ್ಟರ್ ಆರತಿ ಕೃಷ್ಣ ಅವರ ಬಗ್ಗೆ ಕುಟುಂಬದವರು, ಆತ್ಮೀಯರು, ಬೆಂಬಲಿಗರು ಹೇಳಿದ್ದೇನೆ. ಇನ್ನು MLC ಆಗಿ ಆಯ್ಕೆ ಆಗ್ತಾ ಇದ್ದಂತೆ ಅವರಿಗೆ ಶುಭಾಶಯಗಳ ಮಹಾಪೂರವೇ ಹರಿದು ಬರ್ತಾ ಇದೆ. ಆರತಿ ಕೃಷ್ಣ ಅವರಿಗೆ ದುಬೈ, ಅಮೆರಿಕ ಸೇರಿ ಹೊರ ದೇಶಗಳಿಂದಲೂ ಕೂಡ ಶುಭ ಹಾರೈಕೆ ಮಹಾಪೂರವೇ ಹರಿದು ಬರ್ತಾ ಇದೆ. ಇನ್ನು ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗೋದಕ್ಕೆ ದುಬೈ, ಅಮೆರಿಕ ಸೇರಿ ಹೊರ ದೇಶಗಳಲ್ಲಿರುವಂತಹವರ ಆತ್ಮೀಯರು ಕೂಡ ಬಂದಿದ್ರು. ಈಗಾಗಲೇ ಅನಿವಾಸಿ ಭಾರತೀಯರ ಸಂಕಷ್ಟಗಳಿಗೆ ಅನೇಕ ಬಾರಿ ಸ್ಪಂದಿಸಿದ್ದಾರೆ ಡಾಕ್ಟರ್ ಆರತಿ ಕೃಷ್ಣ. ಅದರಲ್ಲೂ ಕೂಡ ಅನಿವಾಸಿ ಕನ್ನಡಿಗರ ಸಮಸ್ಯೆಗೆ ಅವರು ಧ್ವನಿಯಾಗಿದ್ರು. ಕೊರೋನಾ ಸಮಯದಲ್ಲಿ ಕನ್ನಡಿಗರು ಸಂಕಷ್ಟಕ್ಕೆ ಸಿಲುಕಿದ್ದಂತಹ ಸಂದರ್ಭದಲ್ಲಿ ಸಹಾಯ ಹಸ್ತ ನೀಡಿದ್ರು ಆರತಿ ಕೃಷ್ಣ. ಅನೇಕ ಸಂಕಷ್ಟದ ಸಮಯದಲ್ಲೂ ಕೂಡ ಕನ್ನಡಿಗರಿಗೆ ನೆರವನ್ನ ನೀಡಿದ್ರು. ಇದೀಗ MLC ಆಗಿ ಆಯ್ಕೆ ಆಗಿರೋದ್ರಿಂದ ಎಲ್ಲರಿಗೂ ಕೂಡ ಸಂತೋಷ, ಸಂಭ್ರಮ ಉಂಟು ಮಾಡಿದೆ. ಕುಟುಂಬ ವರ್ಗ, ಅಭಿಮಾನಿಗಳು, ಸ್ನೇಹಿತರು, ಬೆಂಬಲಿಗರು ಈ ಸಂದರ್ಭಕ್ಕೆ ಸಾಕ್ಷಿಯಾದ್ರು. ಅವರ ಕುಟುಂಬ ವರ್ಗದವರು, ಅಭಿಮಾನಿಗಳು, ಸ್ನೇಹಿತರು, ಬೆಂಬಲಿಗರು ಈ ಸಂದರ್ಭದಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಜೊತೆ ತಮ್ಮ ಸಂಭ್ರಮವನ್ನ ಹಂಚಿಕೊಂಡ್ರು. ಬನ್ನಿ ಅವ್ರು ಏನ್ ಹೇಳಿದ್ರು ನೋಡೋಣ. ಇಲ್ಲ, ತುಂಬಾ ಖುಷಿ. ನಮ್ಮ ತಂದೆ ಹೆಸರು ಉಳಿಸ್ಕೊಂಡು ಹೋಗ್ತಾಳೆ. ನಮ್ಮ ತಂದೆ ಆದ್ಮೇಲೆ ಅವಳೇ ಆಗಿರೋದು, ಹಂಗಾಗಿ ಅವಳ ಹೆಸರು ಉಳಿಸ್ಕೊಂಡು ಹೋಗ್ತಾಳೆ ಅನ್ನೋ ಖುಷಿ ಇದೆ ಅಷ್ಟೇ. ನಮ್ದು ಯಾವತ್ತು ವಿಷಯ ಇದ್ದೇ ಇರುತ್ತಲ್ಲ. ಮೇಡಮ್ ಅವರ ತಂದೆಯವರು ಕೂಡ ರಾಮಕೃಷ್ಣ ಹೆಗಡೆ ಅವರ ಮಂತ್ರಿಮಂಡಲದಲ್ಲಿ RDPR ಮಿನಿಸ್ಟರ್ ಆಗಿ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಮತ್ತೆ ಬೋರ್ವೆಲ್ ರಾಮಯ್ಯ ಅಂತಾನೆ ಅವ್ರು ತುಂಬಾ ಒಂದು ಒಳ್ಳೆ ಹೆಸರು ಮಾಡಿದ್ದಾರೆ. ನಮ್ಮ ಆರತಿ ಕೃಷ್ಣ ಮೇಡಮ್ ಅವರು ಕೂಡ ತುಂಬಾ ಸರ್ವಿಸ್ ಓರಿಯೆಂಟೆಡ್ ಇದ್ದಾರೆ. ಅವರು ಸಮಾಜಮುಖಿಯಾಗಿ ಎಲ್ಲ ಬಡವರ ಪರ ಒಂದು ಒಳ್ಳೆ ರೀತಿಯಲ್ಲಿ ಕೆಲಸಗಳು ಮಾಡಿಕೊಡ್ಬೇಕು ಅನ್ನೋ ಮಟ್ಟದಲ್ಲಿ ಅವ್ರ ಆಲೋಚನೆಗಳು ತುಂಬ ಚೆನ್ನಾಗಿದೆ. ಸೊ ಇವತ್ತು ಇನ್ನೊಂದು ACCಯಲ್ಲಿ ಕೂಡ ಒಂದು ಒಳ್ಳೆ ಪದವಿಲಿದ್ದಾರೆ. ಅದ್ರ ಜೊತೆಗೆ ಇವತ್ತು MLC ಕೂಡ ಹಾಗೆ ಇನ್ನೊಂದು ಮಟ್ಟದ ಒಂದು ಪದವಿ ದಕ್ಕಿದೆ. ಇದರಿಂದ ಇನ್ನು ನಮ್ಮಂಥವ್ರಿಗೆ ಮತ್ತೆ ಇಂದ ನಮ್ಮ ತುಂಬ ಜನಗಳಿದ್ದಾರೆ, ಅವರ ಅನುಯಾಯಿಗಳೆಲ್ಲ ಇದ್ದಾರೆ. ಅವ್ರಿಗೆಲ್ಲ ಇನ್ನೂ ಒಳ್ಳೇದಾಗಲಿ, ಅವರಿಂದ ಎಲ್ಲರಿಗೂ ಇನ್ನೂ ಉಪಯೋಗ ಆಗಲಿ, ಸಮಾಜಮುಖಿ ಕೆಲಸ ಇನ್ನೂ ಜಾಸ್ತಿ ಮಾಡಲಿ ಅಂತ ನಾವು ಹಾರೈಸ್ತೀವಿ ಅಷ್ಟೇ. ಆರತಿ ಮೇಡಮ್ ಅವರು ಅವ್ರ ತಂದೆ 78ರಿಂದ 83ರವರೆಗೆ ಶೃಂಗೇರಿ ಕ್ಷೇತ್ರದಲ್ಲಿ ಶಾಸಕರಾಗಿದ್ದರು. ಅವರು ಗುಂಡೂರಾವ್ ಅವರ ಅವಧಿಯಲ್ಲಿ ಅವರು ಮಂತ್ರಿಯಾಗಿ, ಗುಂಡೂರಾವ್ CM ಆಗಿದ್ದರು. ಆಗ ಅವರು ಮಂತ್ರಿಯಾಗಿ ರಾಜ್ಯಾದ್ಯಂತ ಒಳ್ಳೆ ಕೆಲಸ ಮಾಡಿದ್ರು. ಅವಾಗೆಲ್ಲ ಅವರಿಗೆ ನೀರು ಪ್ರತಿ ಹಳ್ಳಿಗೆ ಕೊಡುವಂಥ ವ್ಯವಸ್ಥೆ ಹಿಂದಿನ ಸರ್ಕಾರದಲ್ಲಿ ನಜೀರ್ ಸಾಬ್ ಮಾಡಿದ್ದನ್ನು, ಅದೇ ಕೆಲಸವನ್ನು ಅವರು ನಜೀರ್ ಸಾಬ್ ಅವರು ಕೂಡ ಇವರ ಕೆಲಸವನ್ನು ಮುಂದುವರಿಸಿದರು. ನೆಕ್ಸ್ಟ್ ಬಂದ ಜನತಾ ದಳ ಗೌರ್ಮೆಂಟ್ ಬಂದಾಗ ಆ ಕೆಲಸವನ್ನು ಅದ್ಭುತವಾಗಿ ಮಾಡಿದರು. ಅದನ್ನೇ ಇವರು ಮಾಡಿದರು. ಆರತಿ ಮೇಡಮ್ ಅವರು ಸ್ಥಳೀಯವಾಗಿ ಅಷ್ಟು ಒಂದು ಕಾಂಟ್ಯಾಕ್ಟ್ ಕಡಿಮೆ ಇದ್ದರೂ ಕೂಡ ಅವರಿಗೆ ವಿದೇಶದಲ್ಲಿ ಭಾರತೀಯರ, ವಿಶೇಷವಾಗಿ ಕನ್ನಡಿಗರ ಒಂದು ಹಿತಾಸಕ್ತಿ ಕಾಯೋದ್ರಲ್ಲಿ, ಅವರು ಕಷ್ಟ ನಷ್ಟಗಳಿಗೆ ತುತ್ತಾದಾಗ, ವಿಶೇಷವಾಗಿ ಕೋವಿಡ್ ಸಂದರ್ಭದಲ್ಲಿ, ಆಮೇಲೆ ಅನೇಕ ಸರಿ ಅನಾಹುತಗಳಾದಾಗ, ಅಲ್ಲಿ ಸಾವುಗಳಾದಾಗ, ಈ ಥರ ಕಷ್ಟದಲ್ಲಿದ್ದಾಗ ಬಹುಶಃ ಈ ಕೋಸ್ಟಲ್ ಬೆಲ್ಟ್ನಲ್ಲಿ
ಆರತಿ ಮೇಡಮ್ ಅವ್ರನ್ನ ಗೊತ್ತಿಲ್ಲದಿದ್ದವರೇ ಇಲ್ಲ ಅನ್ನೋ ಮಟ್ಟಕ್ಕೆ ಅವರು ಪ್ರಸಿದ್ಧರು. ಅವ್ರ ಸೇವೆ ಮುಖಾಂತರನೇ ಅವರು ಅಷ್ಟೊಂದು ಇದು ಮಾಡಿದ್ದಾರೆ. ಯಾರನ್ನ ಆತಂಕದಲ್ಲಿರ್ತಾರೆ, ವಿದೇಶದಲ್ಲಿ ಏನಾದ್ರು ಒಂದು ಸಮಸ್ಯೆಗಳು ಆದಾಗ ಅನೇಕರು ಯುವಕರನ್ನ ಮೋಸ ಮಾಡಿ ವಿದೇಶಕ್ಕೆ ಕರ್ಕೊಂಡು ಹೋಗಿ ಅವರು ದಿಕ್ಕಾಪಾಲಾಗಿ ಹೋಗಿರ್ತಾರೆ, ಅಲ್ಲಿ ಜೈಲಿಗೆ ಹೋಗೋಂಥ ಅಂಥ ಸಂದರ್ಭದಲ್ಲೆಲ್ಲ ಅವರನ್ನು ಕರೆತರುವಂಥ ಕೆಲಸಗಳನ್ನ ಮಾಡಿದ್ದಾರೆ. ಭಾಳ ಅವರಿಗೆ ಭಾಳ ಉತ್ತಮ ವಿದ್ಯಾಭ್ಯಾಸದ ಹಿನ್ನೆಲೆ ಇದೆ. ಅಮೇರಿಕದಲ್ಲಿ ಅವರು ಕೆಲಸ ಮಾಡಿದರು. ಈ ಥರ ಅನೇಕ ಅನುಭವಗಳು ಅವ್ರಿಗೆ ಇರೋದ್ರಿಂದ, ಆಮೇಲೆ ಅವರ ಲ್ಯಾಂಗ್ವೇಜ್ ಮೇಲೆ ಅವರಿಗಿರುವಂಥ ಹಿಡಿತ, ಇಂಗ್ಲೀಷ್ ಆಗಲಿ ಹಿಂದಿ ಕೂಡ ಅವ್ರಿಗೆ ಚೆನ್ನಾಗೇ ಬರುತ್ತೆ. ಆ ಥರದ ಅವರ ಅಪ್ರೋಚ್ ಭಾಳ ಚೆನ್ನಾಗಿರ್ತದೆ. ಭಾಳ ಚೆನ್ನಾಗಿ ದೇಶ ವಿದೇಶಗಳಲ್ಲಿ ಕೂಡ ನಾನು ಹತ್ತಿರದಿಂದ ಅವ್ರನ್ನ ಗಮನಿಸ್ತಾ ಇದ್ದೀನಿ. ಅವ್ರನ್ನ ದೆಹಲಿಯಲ್ಲಿರುವ ಯಾವುದೇ ಬಹುಶಃ ಕರ್ನಾಟಕದ ಯಾವುದೇ ರಾಜಕಾರಣಿಗಳಿಗೆ ಇಲ್ಲದಿರುವಂತಹ ಒಂದು ವರ್ಚಸ್ಸು ಅವರಿಗೆ ಅಲ್ಲಿ ಇದೆ. ವಿದೇಶದಲ್ಲಿ ಏನಾರು ಆಗಬೇಕು ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದಲ್ಲೂ ಅಷ್ಟೇ ಅವರಿಗೆ ಸೋನಿಯಾ ಮೇಡಮ್ ಆಗಲಿ, ರಾಹುಲ್ ಗಾಂಧಿ ಅವರಾಗಲಿ ಅವರ ಮೇಲೆ ಭರವಸೆ ಇಟ್ಕೊಂಡು ಅವರ ವಿದೇಶ ಇದರದ್ದು ಒಂದು ಕಮಿಟಿಯಲ್ಲಿ ಅವ್ರನ್ನ ಉಪಾಧ್ಯಕ್ಷರು ಕೂಡ ಇತ್ತೀಚೆಗೆ ನೇಮಕ ಮಾಡಿದ್ದಾರೆ. ಸರ್ಕಾರ ಅತ್ಯಂತ ಸೂಕ್ತವಾಗಿ ಒಬ್ಬ ಮಹಿಳೆಯನ್ನು ಆಯ್ಕೆ ಮಾಡಿರೋದು. ಅದರಲ್ಲಿ ವಿಶೇಷವಾಗಿ ನನಗೆ ಸಂತೋಷ ಅಂದರೆ, ನಮ್ಮ ಶೃಂಗೇರಿ ಕ್ಷೇತ್ರದಲ್ಲಿ ಇದುವರೆಗೂ ಒಬ್ಬರು ಯಾರು MLCಗಳು ಆಯ್ಕೆಯಾಗಿ ಬರಲೇ ಇಲ್ಲ. ಫಸ್ಟ್ ಟೈಮ್ ಒಬ್ಬರು ಮಹಿಳೆಯರು ಅಂತಲ್ಲ, ಯಾರೂ ಆಗಿರಲಿಲ್ಲ. ಫಸ್ಟ್ ಟೈಮ್ ನಮ್ಮದು ಉಳಿದ ಎಲ್ಲ ಕ್ಷೇತ್ರಗಳಿಗಿಂತ ದೊಡ್ಡ ಕ್ಷೇತ್ರ, 3 ತಾಲೂಕುಗಳು, ಚಿಕ್ಕಮಗಳೂರು ತಾಲೂಕಿನ ಒಂದು ಹೋಬಳಿಗಳು, ಅತ್ಯಂತ ವಿಶಾಲವಾದ ಏರಿಯಾ ಇದ್ದರೂ ಕೂಡ ನಮ್ಮ ರಾಜಕೀಯ ಪ್ರಾತಿನಿಧ್ಯ ಬಹಳ ಕಡಿಮೆ ಇತ್ತು. ಈ 2 ಹೌಸ್ಗಳಲ್ಲಿ, ಅಪ್ಪರ್ ಹೌಸ್ ಆಗಲಿ ಲೋವರ್ ಹೌಸ್ ಆಗಲಿ ಪಾರ್ಲಿಮೆಂಟ್ ಆಗಲಿ ಕೂಡ ನಮಗೆ ಈ ಅವಕಾಶಗಳು ಸಿಗ್ತಿಲ್ಲ. ಈ ಎಲ್ಲ ಅರ್ಹತೆಗಳನ್ನು ಹೊಂದಿರುವ ಮೇಡಮ್ನವರು MLC ಮಾಡಿರೋದು ಅತ್ಯಂತ ಸೂಕ್ತ ಆಯ್ಕೆ. ಆಯ್ಕೆ ಮಾಡಿರುವಂಥ ಎಲ್ಲ ಅವರ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ, ಮುಖ್ಯಮಂತ್ರಿಗಳಿಗೆ ಎಲ್ರಿಗೂ ನಾನು ನಿಜವಾಗಿ ನಮ್ಮೆಲ್ಲ ಮಲ್ನಾಡಿನವ್ರ ಪರವಾಗಿ ಅಭಿನಂದನೆ ಕೂಡ ಹೇಳ್ತೀನಿ. First of all, she's been very supportive candidate actually. I mean, before the MLC itself, I know her personally, how she is working, how she is supporting the people actually. So, ಅವ್ರು ತುಂಬ ಸಪೋರ್ಟ್ ಮಾಡಿದ್ರು ನನ್ನಿಂದ ಪರ್ಸ್ನಲಿ. ಅವರು ಸಪೋರ್ಟ್ ಮಾಡಿದ್ರು ಡ್ಯೂರಿಂಗ್ even the COVID time when people are stranded in Dubai actually. Dubai and other part of the country. ಅಲ್ಲಿ ಯಾರಿಗೆ ಇಲ್ಲಿ ಇಂಡಿಯಾ ಬರಲಿಕ್ಕೆ ಆಗಲಿಲ್ಲ ಆ ಟೈಮಲ್ಲಿ. ಸೊ ಶಿ ವಾಸ್ ಸಪೋರ್ಟೆಡ್ ಈವನ್ ಪರ್ಸನಲಿ ಮೀ ಆಲ್ಸೋ. ಐ ವಾಸ್ ವೇಟಿಂಗ್ ಫಾರ್ ಒನ್ ಮಂತ್ ಟು ಕಮ್ ಆಕ್ಚುಲಿ. ಐ ಕಾಂಟ್ಯಾಕ್ಟೆಡ್ ಮೆನಿ ಪೀಪಲ್ ಆಕ್ಚುಲಿ. ಯಾರಿಗೆ ಬರ್ಲಿಕ್ಕೆ ಆಗಲಿಲ್ಲ, ಆವಾಗ ಮೇಡಮ್ ಒಂದು ಸ್ಪೆಷಲ್ ಫ್ಲೈಟಲ್ಲಿ ನನ್ನನ್ನು ಬರಲಿಕ್ಕೆ ಅವರು ಪರ್ಮಿಷನ್ ಕೊಟ್ಟಿದ್ದು. ಇಲ್ಲಿ ಗೌರ್ಮೆಂಟಲ್ಲಿ ಎಲ್ಲ ಇದು ಮಾಡಿ ಪರ್ಮಿಷನ್ ಮಾಡಿದೆ. ಸೊ ಐ ನೋ ಹರ್ ಡೆಡಿಕೇಶನ್ ಆ್ಯಂಡ್ ವಾಟ್ ಶಿ ಡೂ ಆಕ್ಚುಲಿ. ಸೊ ದಿಸ್ ಇಸ್ ಅ ವೆರಿ ಗುಡ್ I mean, I'm so happy that she is won as a MLC now actually. So looking forward actually, she will do a lot of things for the people. She's mainly caring people, need of the people. She's always been supportive, like especially in the NRI actually. NRI people who are suffering a lot of things. So always when we go to her actually, or chanagi keltade actually, she's asking what is your problem. She tried to solve it actually. The COVID time is the best example for that actually. She really supported people actually. Tumba ಖುಷಿಯಾಗಿದೆ. I'm very close to her actually. I've been very touched. She's been trying for MLC I think from some time actually, and I'm very happy that now she got it actually. This will really reflect in people actually. She'll really support people actually. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.